Hello students. So in this class we will going to discuss about the applications of the Gauss law. So field due to the long straight uniformly charged wire we will discuss in details. So we have already talked about the electric field due to the uniformly charged conductor, right? So ನಾವು ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈಗ ಆಲ್ರೆಡಿ ನಾವು ನೋಡಿದೀವಿ. ಸೊ ಇಯರ್ we will try to calculate the electric field due to the Gauss law. So using Gauss law we will going to calculate the electric field. So let us consider this is a uniformly charged sphere, but in this we have to choose the closed surface. ಸೊ ಇಲ್ಲಿ ನಾವೇನ್ ಮಾಡಿದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೈಟ್ ಇನ್ಫಿನಿಟಿ ಲಾಂಗ್ ಚಾರ್ಜ್ಡ್ ವೈರ್ ಅಲ್ವಾ. ಸೊ ದಿಸ್ ಲಾಂಗ್ ಚಾರ್ಜ್ಡ್ ವೈರ್, ಸೊ ಇಲ್ಲಿ ನಿಮಗೊಂದು ಲಾಂಗ್ ವೈರ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಲಾಂಗ್ ಪಾಸಿಟಿವ್ ಚಾರ್ಜ್. ಸೊ we have to choose the closed surface here. So I'll going to choose the cylinder which is enclosing the long uniformly charged wire. So ಈ ಒಂದು ಚಾರ್ಜ್ಡ್ ವೈರ್ನ ನಾವೇನ್ ಮಾಡ್ತಿದ್ದೀವಿ, ಸಿಲಿಂಡರ್ನ ತಗೊಂಡು ವಿಚ್ ಎನ್ಕ್ಲೋಸಸ್ ದಿಸ್ ವೈರ್. ಸೊ ಈ ಒಂದು ವೈರ್ನ ಏನ್ ಮಾಡ್ತಾ ಇದೆ, ಈ ಒಂದು ಸಿಲಿಂಡರ್ ಕ್ಲೋಸ್ ಮಾಡ್ತಾ ಇದೆ. ಸೊ ನಮಗೆ ಗಾಸ್ ಲಾ ಗೊತ್ತು, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಕ್ಲೋಸ್ಡ್ ಸ್ಪಿಯರ್, ರೈಟ್. ಸೊ ನಾನು ಏನ್ ಮಾಡ್ತೀನಿ, ನಾನಿಲ್ಲಿ ಸಿಲಿಂಡರ್ನ ಕನ್ಸಿಡರ್ ಮಾಡ್ತೀನಿ. ಸೊ ಎಲೆಕ್ಟ್ರಿಕ್ ಫ್ಲಾಕ್ಸ್ ಥ್ರೂ ದ ಸರ್ಫೇಸ್ ಇಟ್ ಈಸ್ ಹ್ಯಾವಿಂಗ್ ದ 3 ಸರ್ಫೇಸಸ್, ರೈಟ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ, Φ1 is the surface of the first sphere and Φ2 is the surface of the another this cylinder and Φ3 is the surface of the another flux, right. So it is consisting of the 3 surfaces, right. That is phi is equal to Φ1 plus Φ2 plus Φ3, right. So electric field will be in this direction. In which direction? It is always perpendicular to the electric ಚಾರ್ಜ್ಡ್ ಇನ್ಫಿನಿಟಿ ವೈರ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಲ್ಲ ವೆಕ್ಟರ್ ಇ ಅನ್ನುವಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಆಗಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ನಿಮ್ಗೆ ಗೊತ್ತು ಪಾಸಿಟಿವ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಈಸ್ ಇನ್ ದ ಔಟ್ವರ್ಡ್ ಡೈರೆಕ್ಷನ್. ಸೊ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ನಾವು ದ ಏರಿಯಾ ವೆಕ್ಟರ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ದಿ ಸರ್ಫೇಸ್. ಸೊ ನಮ್ಗೆ ಏನಾಗುತ್ತೆ, ಸರ್ಫೇಸಿಗೆ ಯಾವಾಗಲೂ ಏರಿಯಾ ವೆಕ್ಟರ್ ಏನಾಗುತ್ತೆ, ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಫಸ್ಟ್ ಸರ್ಫೇಸ್ Φ1 ಗೆ ಏರಿಯಾ ವೆಕ್ಟರ್ ನೋಡಿ ಯಾವ ರೀತಿ ಇದೆ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಸರ್ಫೇಸ್, ದಟ್ ಈಸ್ ವೆಕ್ಟರ್ ಎನ್ ಕ್ಯಾಪ್, ರೈಟ್. ಸೊ ಸರ್ಫೇಸ್ Φ3 ಗೆ ವೆಕ್ಟರ್ ಎನ್ ಕ್ಯಾಪ್ ನೋಡಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲೇ ಇದೆ, ರೈಟ್. ಸೊ Φ2 ಗೆ ಸರ್ಫೇಸ್ Φ2 ಗೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ ನೋಡಿ, ಇಟ್ ಈಸ್ ಎನ್ ಕ್ಯಾಪ್ ಯೂನಿಟ್ ವೆಕ್ಟರ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್, ರೈಟ್. ಸೊ ಹಾಗಾಗಿ ನನಗೆ Φ1 ಅಂದ್ರೆ ಸರ್ಫೇಸ್ 1 ಅಲ್ಲಿ ನನಗೆ ಆಂಗಲ್ ಎಷ್ಟಾಗುತ್ತೆ, 90 ಡಿಗ್ರಿ ಆಗುತ್ತೆ, ಬಿಕಾಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಯಾವ ಡೈರೆಕ್ಷನ್ ಅಲ್ಲಿದೆ, ಈ ಡೈರೆಕ್ಷನ್ ಅಲ್ಲಿ, ಲೈಕ್ ಈ ವೈರಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ವೆಕ್ಟರ್ ಎನ್ ಕ್ಯಾಪ್ ಹೇಗಿದೆ, ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಇದೆ. ಸೊ ಅಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಪರ್ಪೆಂಡಿಕ್ಯುಲರ್ ಎನ್ ಕ್ಯಾಪಿಗೆ ಎಷ್ಟು ಡಿಗ್ರಿ ಇದೆ, 90 ಡಿಗ್ರಿ ಆಂಗಲ್ ಇದೆ ನನಗೆ. ಸೊ ಕಾಸ್ 90 ಏನಾಗುತ್ತೆ, 0 ಆಗುತ್ತೆ, ರೈಟ್. ಸೊ Φ1 ಅಲ್ಲಿ ಆಂಗಲ್ ಎಷ್ಟಿರುತ್ತೆ, 0 ಇರುತ್ತೆ. ಸೊ ಐ ರಿಟರ್ನ್ ಹಿಯರ್ ಇಸ್ Φ1 is equal to 0. ಸೊ ಸಿಮಿಲರ್ಲಿ Φ3 ಸರ್ಫೇಸ್ ಅಲ್ಲೂ ಕೂಡ ನನಗೆ ಎಲೆಕ್ಟ್ರಿಕ್ ವೆಕ್ಟರ್ಗೆ ಏರಿಯಾ ಆಫ್ ದಿ direction of the surface, area vector of the direction of surface ಏನಿದೆ, it is also perpendicular to the electric field and it also makes an angle 90 degree. So therefore cos 90 is 0 in the Φ3 surface. Therefore Φ3 is also become 0. But in case of the surface 2, that is Φ2 ಅಲ್ಲಿ ನನಗೇನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲೇ ನನಗೇನು ಏರಿಯಾ ವೆಕ್ಟರ್ is in the same direction as the electric field moves. So electric field direction ಮತ್ತೆ ಏರಿಯಾ ವೆಕ್ಟರ್ದು ಡೈರೆಕ್ಷನ್ ಕೂಡ ನನಗೇನಾಗಿದೆ, ಸೇಮ್ ಇದೆ. ಸೊ there is no
ಆಂಗಲ್ ಇಯರ್. ಸೊ ನನಗೆ ಇದು ಯಾವುದೇ ರೀತಿ ಆಂಗಲ್ ಸಿಗಲ್ಲ. ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ 0 ಡಿಗ್ರಿ ಆಗುತ್ತೆ. ಸೊ ಕಾಸ್ 0 ಇಸ್ 1, ರೈಟ್? ದೇರ್ ಫೋರ್ we can write by using the Gauss theorem. We have d phi is equal to E dot ds. E dot ds is nothing but E cos theta into ds, right? So therefore here the angle is 0 degree in this, and cos 0 is 1. Therefore d phi will become E into ds, right? Then flux through the Gaussian surface will be phi is equal to, ನನಗೆ phi 2 ಅಲ್ಲಿ ಮಾತ್ರ ಅಲ್ವಾ ನನಗೇನು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಸಿಗ್ತಾ ಇರೋದು at the point P. So I'll consider phi 2 only. Phi 2 is equals to E into integral of ds. So ds is the small area which we have taken here, right? So phi is equal to integration of ds is what? S, right? So it becomes phi is equal to E into S. So but we know where capital S is the surface area. So surface area of the cylinder ಏನಾಗುತ್ತೆ 2 pi RL, right? So therefore where R is the radius of the point P to cylinder, that wire, infinity long wire. ಸೊ ಇನ್ಫಿನಿಟಿ ಲಾಂಗ್ ವೈರ್ ಇಂದ ಪಾಯಿಂಟ್ ಪಿ ಇರೋ ಡಿಸ್ಟೆನ್ಸ್ ನಾವೇನು ಹೇಳ್ತೀವಿ? ರೇಡಿಯಸ್ ಅಂತ ಹೇಳ್ತೀವಿ. ದೆನ್ ಎಲ್ ಇಸ್ ದ ಟೋಟಲ್ ಲೆಂತ್ ಆಫ್ ದಿ wire, and therefore phi is equal to, just substitute capital S is equal to 2 pi RL in the last equation. That is phi is equal to E into, in place of S just I write 2 pi RL and call this as equation number 1. But we know that phi is equal to Q divided by epsilon naught from the statement of the Gauss law. So, right? So ನನಗೆ ಗೊತ್ತು phi is equal to 1 by epsilon naught times the charge enclosed by that surface, right? So this is what the Gaussian statement. Call this as an equation number 2. ಸೊ ನನಗೆ equation number 1 ಅಲ್ಲೂ ಏನು ಸಿಕ್ಕಿದೆ? phi ಸಿಕ್ಕಿದೆ, and equation number 2 ಅಲ್ಲೂ ನಮಗೆ phi ಗೊತ್ತು. By equating 1 and 2, that is from 1 and 2 we have phi is equals to E into 2 pi RL ಅಂತ ಒಂದು ಗೊತ್ತು, and phi is equals to Q by epsilon naught ಗೊತ್ತು. So in place of phi you just substitute Q divided by epsilon naught is equal to E into 2 pi RL. So I have to calculate the electric field in the infinity long wire, right? So E is equal to Q divided by epsilon naught into 2 pi RL. Just cross multiply here, okay? Then call this as equation number 2. But we know that since here we considered the long straight infinity long wire, right? So I'll consider according to the linear charge density, because this wire is uniform, right? So I'll consider according to the linear charge density, lambda is equal to Q divided by L from the definition of the linear charge density, right? So therefore Q is equal to lambda into L. Just cross multiply. I'll consider the equation for Q here. So in place of lambda, I'll consider Q and just cross multiply. It will become Q is equal to lambda into L. Call this as an equation number 4. Then substitute the equation 4 in 3. So in equation 3 what you have? In 3 E is equal to Q divided by epsilon naught into 2 pi RL ಇದೆ ಅಲ್ವಾ? ಸೊ ಅಲ್ಲಿಗೆ Q ಪ್ಲೇಸಿಗೆ ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಲ್ಯಾಂಬ್ಡಾ ಇಂಟು ಎಲ್ ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ ಇಟ್ ವಿಲ್ ಗೆಟ್ E is equal to lambda into L divided by epsilon naught into 2 pi RL, where LL get cancel here, and E is equal to lambda divided by epsilon naught into 2 pi R, right? Because LL get cancelled there. Therefore in vector form finally we can write E is equal to lambda divided by epsilon naught into 2 pi R into n cap. So where lambda is the uniform linear charge density and R is the radial distance of the point from the wire, and n cap is the radial unit vector in the plane perpendicular to the wire passing through the point, right? So I hope it is clear to you now. Now let us look at the another application using the Gauss law, that is
expression for electric field due to a uniformly charged infinite plane sheet. So infinite plane sheet ಅಲ್ಲಿ ನಾವು ತಗೊಂಡಿದ್ದು ಫಸ್ಟ್ ಒನ್ ಇನ್ಫಿನಿಟಿ ಲಾಂಗ್ ವೈರ್ ತಗೊಂಡಿದ್ವಿ, ಇಲ್ಲಿ ಇನ್ಫೈನೈಟ್ ಪ್ಲೇನ್ ಶೀಟ್ ನ ತಗೊಳ್ಳೋಣ. Let us consider that is electric flux crosses the Gaussian surface is phi is equal to, so electric flux crosses the Gaussian surface. Let us choose one Gaussian surface, that is cylinder. I'll consider the cylinder as a closed surface. So ಇಲ್ಲಿ ಪ್ಲೇನ್ ಶೀಟ್ ಇದೆಯಲ್ಲ, ಆ ಪ್ಲೇನ್ ಶೀಟ್ ಏನು ಪಾಸಿಟಿವ್ ಚಾರ್ಜ್ ನ ಕನ್ಸಿಸ್ಟ್ ಮಾಡಿದೆ. ಸೊ ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಮಗೆ ಯಾವ ರೀತಿ ಇದೆ, outward to the plane sheet, right? So that is vector E. You can look this diagram. So ಅಲ್ಲಿ vector E ಅನ್ನುವಂಥದ್ದು ನಿಮಗೇನು electric field in the direction ಆಗಿದೆ, and area of that cylinder is taken as A, and where the point P is the point which we have to calculate the electric field there, and this is the Gaussian surface, and this is the plane sheet of the positive charge. So in this we have to calculate the electric field. So electric flux crosses the Gaussian surfaces phi is equal to E into area of the end faces and circular caps of the cylinder. So circular caps and caps means, so ನಿಮಗೆ ಇಲ್ಲಿ ಸಿಲಿಂಡರ್ ಅಲ್ಲಿ ನಿಮಗೆ ಲಾಸ್ಟ್ ಎರಡು ಎಂಡ್ ಅಲ್ಲಿ ನಿಮಗೆ ಎರಡು ಸರ್ಕ್ಯುಲರ್ ಕ್ಯಾಪ್ಸ್ ಕಾಣಿಸ್ತಿದೆಯಲ್ಲ, ಸೊ ದಟ್ ಈಸ್ ವಾಟ್ ದ ಸರ್ಕ್ಯುಲರ್ ಕ್ಯಾಪ್ಸ್ ಆಫ್ ದ ಸಿಲಿಂಡರ್. ಸೊ ಆ ಒಂದು ಏರಿಯಾ ಆಫ್ ದಿ ಎಂಡ್ ಫೇಸಸ್ ಅಂಡ್ ದ ಸರ್ಕ್ಯುಲರ್ ಕ್ಯಾಪ್ ಆಫ್ ದಿ ಸಿಲಿಂಡರ್. ಸೊ ದೇರ್ ಫೋರ್ ಫೈ ಇಸ್ ಈಕ್ವಲ್ ಟು ಇ ಡಾಟ್ 2 ಇಂಟು ಡಿ ಎಸ್. ಸೊ 2 ಯಾಕೆ ತಗೊಂಡಿದ್ದೀನಿ ಅಂತ ಗೊತ್ತಾಯ್ತು ಅನ್ಸುತ್ತೆ. ಸೊ ಎರಡೂ ಫೇಸ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ಗಾಸಿಯನ್ ಥಿಯರಮ್ ವಿ ಹ್ಯಾವ್ ಫೈ ಇಸ್ ಈಕ್ವಲ್ ಟು Q divided by epsilon naught, right? So ನಮಗೆ ಇದು according to Gaussian theorem ಗೊತ್ತು. So here charge enclosed by the Gaussian surface, because here we are considering the plane sheet. So plane sheet ಅಂತ ಬಂದಾಗ ನಮಗೆ ಏನು ಮಾಡ್ತೀವಿ, ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ತಗೊಳ್ತೀವಿ. ಬಟ್ ಇನ್ ಕೇಸ್ ಆಫ್ ಇನ್ಫೈನೈಟ್ ಲಾಂಗ್ ವೈರ್ ಅಲ್ಲಿ ಯಾವುದನ್ನ ತಗೊಂಡಿದ್ವಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿನ ತಗೊಂಡಿದ್ವಿ ಲ್ಯಾಂಬ್ಡಾ ಅಂತ. ಬಟ್ ಇಲ್ಲಿ ನಮಗೆ ಪ್ಲೇನ್ ಶೀಟ್ ಇರೋದ್ರಿಂದ ನಾವೇನ್ ಮಾಡಬೇಕು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾನ ತಗೋಬೇಕು. therefore the Gaussian surface Q is equal to sigma into ds, right? So we have to substitute the Q, that is Q is equal to sigma into ds, and phi is equal to Q divided by epsilon naught. So in place of Q you have to replace sigma into ds. So we get phi is equal to sigma into ds divided by epsilon naught. So call this as equation number 2. Then from equation 1 and 2 we have, in a 1 what we have E into 2 ds, right? So just equate that. E into 2 ds is equal to sigma into ds divided by epsilon naught. Then we have to calculate the electric field in that surface, right? So E is equal to sigma into, here ds get cancelled, and sigma divided by 2 into epsilon naught. So in vector form E is equal to sigma divided by 2 epsilon naught into n cap. So what is this n cap? N cap is the unit vector normal to the plane sheet and always away from it, right? So ನಮಗೆ ಸಿಗ್ಮಾ ಅಂದರೆ ನಮ್ಮದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಅಂದರೆ ಪ್ಲೇನ್ ಶೀಟಿಂದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಗುತ್ತೆ. ಆ್ಯಂಡ್ ವೆಕ್ಟರ್ ಇ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಟ್ ಪಾಯಿಂಟ್ ಪಿ ಡ್ಯೂ ಟು ದಟ್ ಸರ್ಫೇಸ್ charge, and n cap is the unit vector normal to the plane sheet, right? So thank you. I hope it is clear to you. This is the end of this chapter. In the next class we will going to discuss about the chapter 2, that is electric potential. Thank you.